ಇವ್ರು ಒಳಗಿನಿಂದ ತುಂಬಾ ಸೂಕ್ಷ್ಮ ಸ್ವಭಾವದವರು, ಆದ್ರೆ ಲೋಕದ ಮುಂದೆ ಗಟ್ಟಿಯಾಗಿರುವ ಅಭ್ಯಾಸ ಮಾಡ್ಕೊಳ್ತಾರ. ಯಾರೊಂದಿಗೆ ಬೆರೀತಾರೋ ಅವರನ್ನು ತಮ್ಮವರೆಂದೇ ಇವರು ಯಾವುದೇ ಸಂಬಂಧವನ್ನ ಅರ್ಧಮರ್ಧವಾಗಿ ನಿಭಾಯಿಸುವುದಿಲ್ಲ. ನಿಭಾಯಿಸಿದರೆ ಪೂರ್ಣ ಶ್ರದ್ಧೆಯಿಂದಲೇ ನಿಭಾಯಿಸುತ್ತಾರೆ, ಇಲ್ಲದಿದ್ದರೆ ಸಂಪೂರ್ಣವಾಗಿ ದೂರ ಉಳಿಯುತ್ತಾರೆ. ನಂಬಿಕೆ ಮುರಿದರೆ ಅವರೊಂದಿಗೆ ಮಾತನಾಡುವುದೇ ಇಲ್ಲ. ಜಗಳವಾಡುವುದಕ್ಕಿಂತ ಮೌನವಾಗಿ ದೂರವಿರಲು ಇಷ್ಟಪಡುತ್ತಾರೆ. ಅವರ ಈ ಗುಣವೇ ಅಪಾಯಕಾರಿ. ತಮ್ಮ ಬಗ್ಗೆ ಕೊನೆಯಲ್ಲಿ ಯೋಚಿಸುತ್ತಾರೆ. ಎಲ್ಲರ ಕಾಳಜಿಯಲ್ಲಿ ತಮ್ಮ ತೊಂದರೆಗಳು ಸಾಮಾನ್ಯವೆಂದು ಹೇಳಿ. ಇವರ ನೆನಪಿನ ಶಕ್ತಿ ಪ್ರಬಲ. ಯಾವಾಗ ಯಾರು ಏನು ಹೇಳಿದರೂ ನೆನಪಿರುತ್ತದೆ, ಆದ್ರೆ ಹೊರಗೆ ತೋರಿಸ. ಜೀವನದಲ್ಲಿ ಬೇಡವಾದ ವ್ಯಕ್ತಿಯ ಮುಂದೆ ಹೆಚ್ಚು ಕೂಗಾಡುವುದಿಲ್ಲ, ಅವರ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ಗಲಾಟೆ ಮಾಡುವುದಿಲ್ಲ. ಬದಲಿಗೆ ಅವರನ್ನು ತಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆದು ಹಾಕುತ್ತಾರೆ. ಇವರು ಪ್ರೀತಿಯಲ್ಲಿ ಎಲ್ಲವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ, ಆದರೆ ಪ್ರೀತಿಯಲ್ಲಿ ಅವರಿಗೆ ಪ್ರಾಮಾಣಿಕತೆ ಮತ್ತು ಗೌರವವೇ ಮೊದಲ ಆದ್ಯತೆಯ. ಇವರು ಜನಸಂದಣಿಯಲ್ಲೂ ಒಬ್ಬಂಟಿಯಾಗಿರಬಲ್ಲರು, ಯಾಕೆಂದರೆ ಎಸ್ ಹೆಸರಿನ ವ್ಯಕ್ತಿ ಒಳಗಿನಿಂದ ಹಲವು ಬಾರಿ ನೊಂದಿರುತ್ತಾರೆ. ಇವರು ಎಷ್ಟೇ ಶಕ್ತಿಶಾಲಿಗಳಾಗಿರ್ಲಿ, ಹಣ ಸಂಪತ್ತು ಐಷಾರಾಮಿ ಜೀವನ ಎಷ್ಟೇ ಇರಲಿ, ಆದರೆ ಜನರ ಮುಂದೆ ನಾನು ನಿಮಗಿಂತ ಶ್ರೇಷ್ಠ ಎಂದು ಎಂದಿಗೂ ತೋರಿಸಿಕೊಳ್ಳುವುದಿಲ್ಲ. ಇವರು ಬಹಳ ವಿನಮ್ರ ಸ್ವಭಾವದವರು. ಇವರು ದೇವರಿಗಿಂತ ಹೆಚ್ಚಾಗಿ ತಮ್ಮ ಕೆಲಸವನ್ನು ನಂಬುತ್ತಾರೆ. ನಾನು ಕೆಲಸ ಮಾಡಿದರೆ ಇದನ್ನು ಪೂರ್ಣಗೊಳಿಸುತ್ತೇನೆ. ಅವರು ಹಠಮಾರಿಗಳು, ತಾವು ತೆಗೆದುಕೊಂಡ ನಿರ್ಧಾರಗಳಿಗೆ ಬದ್ಧರಾಗಿರುತ್ತಾರೆ. ನಿಮ್ಮ ಹೆಸರು ಎಸ್ ಅಕ್ಷರ.